ಈಗ ನೆಕ್ಸ್ಟ್ ಕಾನ್ಸೆಪ್ಟ್ nth ಟರ್ಮ್ ಆಫ್ ಎನ್ ಎ ಪಿ. nth ಟರ್ಮ್ ಆಫ್ ಎನ್ ಎ ಪಿ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ಈಗ nth ಟರ್ಮ್ ಆಫ್ ಎನ್ ಎ ಪಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಎಕ್ಸಾಂಪಲ್ ನೋಡೋಣ. ಇದು ಎಕ್ಸಾಂಪಲ್ ಏನಂದರೆ, ರೀನಾ ಅಪ್ಲೈಡ್ ಫಾರ್ ಎ ಜಾಬ್ ಆ್ಯಂಡ್ ಗಾಟ್ ಸೆಲೆಕ್ಟೆಡ್. ರೀನಾ ಒಂದು ಜಾಬಿಗೆ ಅಪ್ಲೈ ಮಾಡ್ತಾರೆ, ಅವ್ರಿಗೆ ಸೆಲೆಕ್ಟ್ ಆಗ್ತಾರೆ. She has been offered the job with a starting monthly salary of rupees 8,000. ಸೊ ರೀನಾಗೆ 8,000 rupees ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ. ಮತ್ತು ವಿತ್ ಆ್ಯನ್ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಆಫ್ rupees 500. ಅಂದರೆ ಆ್ಯನ್ಯುವಲಿ ಅಂದರೆ ವರ್ಷಗೊಮ್ಮೆ ರೀನಾದು ಸ್ಯಾಲ್ರಿ ಎಷ್ಟಾಗುತ್ತೆ, 500 ಇನ್ಕ್ರೀಸ್ ಆಗ್ತಾವೆ. ಹಾಗಾಗಿ ವಾಟ್ ವುಡ್ ಬಿ ಹರ್ ಮಂತ್ಲಿ ಸ್ಯಾಲರಿ ಫಾರ್ ದ 5th ಇಯರ್ ಅಂತ ಕೇಳಿದ್ದಾರೆ. ಈಗ ವರ್ಷಗೊಮ್ಮೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ ಸ್ಯಾಲರಿ, ಸೊ ಅದು 5th ಇಯರಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಈಗ ನೋಡಿ, ಫಸ್ಟ್ ಇಯರಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ, 8,000 ಇರುತ್ತೆ. ಸೊ ಸೆಕೆಂಡ್ ಇಯರ್ನಲ್ಲಿ 8,500 ಆಗುತ್ತೆ. ಸೊ ಥರ್ಡ್ ಇಯರ್ನಲ್ಲಿ 9,000 ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ನಲ್ಲಿ 9,500 ಆಗುತ್ತೆ. ನೆಕ್ಸ್ಟ್ 5th ಇಯರ್ನಲ್ಲಿ 10,000 ಆಗುತ್ತೆ. ಸೊ ನಮಗೆ ಬರೀ 5 ವರ್ಷದ ವಾಟ್ ವುಡ್ ಬಿ ಹರ್ ಮಂತ್ಲಿ ಸ್ಯಾಲ್ರಿ ಫಾರ್ ದ 5th ಇಯರ್ ಅಂತ ಕೇಳಿದೆ. ಸೊ 5th ಇಯರಿಗೆ 10,000 ಇರುತ್ತೆ ಅಂತ ನಾವು ಈಸಿಯಾಗಿ ಹೇಳಿದೆವು, ಯಾಕಂದರೆ ಬರೀ 5 ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದೆ. ಆದರೆ ಒಂದು ವೇಳೆ ರೀನಾ ಸ್ಯಾಲರಿ ಆಫ್ಟರ್ 25 ಇಯರ್ಸ್ ಅಂತ ಕೇಳಿದ್ರೆ, ಅಂದರೆ ನಾವು ಹೀಗೆ 5, 6, 7, 8 ಹೀಗೆ 25 ಇಯರ್ಸ್ ತನಕ ಬರೀಬೇಕಂದ್ರೆ ಟೈಮ್ ಆಗುತ್ತೆ. ಸೊ nth ಟರ್ಮ್ ನಾವು ಕಂಡುಹಿಡಿಬೇಕಂದ್ರೆ ಇದು ಒಂದು ಫಾರ್ಮುಲಾ ಇದೆ. ಅದು ಏನಂದರೆ, AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ಇದೆ. ಈ ಫಾರ್ಮುಲಾದಿಂದ ನಾವು ಇದನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು. ರೀನಾ ಸ್ಯಾಲರಿ ಆಫ್ಟರ್ 25 ಇಯರ್ಸ್ ಎಷ್ಟಿರುತ್ತೆ ಅಂತ ನಾವು ಒಂದು 10 ಸೆಕೆಂಡ್ನಲ್ಲಿ ಕಂಡುಹಿಡಿಬೋದು. ಅದು ಹೇಗಂದರೆ, ಈಗ AN ಅಂದರೆ nth ಟರ್ಮ್. ANಗೆ ಏನಂತೀವಿ ನಾವು, nth ಟರ್ಮ್. ಈಗ nth ಟರ್ಮ್ ಏನಂದರೆ, ಈಗ 25 ಇಯರ್ಸ್ ಆದಮೇಲೆ ಎಷ್ಟಿರುತ್ತೆ ಸ್ಯಾಲರಿ ಅನ್ನೋದೇ nth ಟರ್ಮ್. ಈಗ 25th ಇಯರ್ನಲ್ಲಿ ಸ್ಯಾಲರಿ ಏನಿರುತ್ತೆ, ಅದು ಏನಿರುತ್ತೆ AN ಟರ್ಮ್. ಇದು nth ಟರ್ಮ್ ಅಂತ ಅಂತೀವಿ. ಸೊ ಏನು ಫಸ್ಟ್ ಟರ್ಮ್, ಡಿ ಏನು ಕಾಮನ್ ಡಿಫರೆನ್ಸ್ ಅಂತ ನಾವು ಕಲ್ತಿದ್ದೀವಿ. ಕಾಮನ್ ಡಿಫರೆನ್ಸ್. ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ರೀನಾ ಸ್ಯಾಲರಿ 25 ಇಯರ್ಸ್ ಆದಮೇಲೆ ಎಷ್ಟು ಅಂತ ಅನ್ನೋದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಹೇಗೆಂದರೆ, ಈಗ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ಇದೆ. ಸೊ ನಮಗೆ A1 ಬೇಕಾಗಿದೆ, nth ಟರ್ಮ್ ಬೇಕಾಗಿದೆ. ಸೊ ಏನಿದೆ 8,000. ಫಸ್ಟ್ ಟರ್ಮಿಗೆ ನಾವು ಏನಂತೀವಿ, A ಅಂತೀವಿ, 8,000 ಅಂತ ಬರೀತೀವಿ. ಸೊ N ಏನಂದರೆ 25. N ನಾವು ಏನು ತೊಗೋಬೇಕು, 25 ಮೈನಸ್ 1. ಡಿ ಏನಿದೆ ಕಾಮನ್ ಡಿಫರೆನ್ಸ್. ಡಿ ಏನಿದೆ, ಇದು A1, A2, A3, A4, A5. ಸೊ A2 ಡಿನ ನಾವು ಹೇಗೆ ಕಂಡುಹಿಡಿತೀವಿ, A2 ಮೈನಸ್ A1. ಸೊ A2 ಏನಿದೆ 8,500 ಮೈನಸ್ A1 ಏನಿದೆ 8,000. ಸೊ ಡಿ ಏನು ಬಂತು, 500 ಬಂತು. ಸೊ ಡಿ 500 ಇರುವ. ಸೊ 8,000 ಪ್ಲಸ್ 24
ಇಂಟು 500. ಇದನ್ನು ಸಾಲ್ವ್ ಮಾಡೋಣ. 800 24 ಇಂಟು 500. ಸೊ ಇದೇನು ಬರುತ್ತೆ? 20,000 ಬರುತ್ತೆ. ಸೊ 24 ಇಂಟು 500. 24 ಇಂಟು 500. 4000 4 5 20 ಪ್ಲಸ್ 20 20 2 5 10. ಸೊ 000 12,000 ಬರುತ್ತೆ. ಇದು ಎಷ್ಟು? 12,000 ಬರುತ್ತೆ. ಇದು ನಮಗೇನಿದೆ? 8,000 ಇದೆ. 8,000 ಪ್ಲಸ್ 12,000 20,000. ಇದು ಯಾವಾಗ? 8/25 ಅಂತ ಬರೀಬೇಕು. ಅಂದರೆ 25 ಇಯರ್ಸ್ ಆದಮೇಲೆ ರೀನಾಗೆ 20,000 ಸ್ಯಾಲರಿ ಇರುತ್ತೆ ಅಂತ ನಾವು 10 ಸೆಕೆಂಡಲ್ಲಿ ಈ ಫಾರ್ಮುಲಾದಿಂದ ಕಂಡುಹಿಡಿದೆವು. ಸೊ ಈ ಫಾರ್ಮುಲಾದ ಯೂಸ್ ಏನಂದರೆ ನಾವು ಶಾರ್ಟ್ ಟೈಮಲ್ಲಿ nth ಟರ್ಮನ್ನು ಕಂಡುಹಿಡಿಬೋದು. ಸೊ ಈ ನಲ್ಲಿ ಈ ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ ಅಂತ ಫಾರ್ಮುಲಾದಲ್ಲಿ ನಾವು ಜನರಲ್ ಟರ್ಮ್ ಆಫ್ ದ ಎ ಪಿ ಅಂತೀವಿ. ಜನರಲ್ ಟರ್ಮ್ ಆಫ್ ಎ ಪಿ ಅಂತೀವಿ. ಮತ್ತು ಇಫ್ ದೇರ್ ಆರ್ m ಟರ್ಮ್ಸ್ in AP, then AM represents the last term. ಈಗ ಬರೀ ಇಲ್ಲಿ ಅಂತಾನೆ ಬರಲ್ಲ. ಈಗ m ಟರ್ಮ್ಸ್ ಇದ್ದರೆ ನಾವು ಅದಕ್ಕೆ ಏನಂತೀವಿ? AM ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಮತ್ತು ಹಾಗೆ ಈಗ ಮತ್ತೆ ನಾವು ನ ಲಾಸ್ಟ್ ಟರ್ಮ್ ಅಂತಲೂ ಡಿಫೈನ್ ಮಾಡ್ತೀವಿ. ಹಾಗಾಗಿ ಈ is equal to a ಪ್ಲಸ್ n-1 ಇಂಟು ಡಿಯನ್ನು ನಾವು L is equal to a ಪ್ಲಸ್ n-1 ಇಂಟು ಡಿ ಅಂತಲೂ ಬರಿಬೋದು. L ಅಂದರೆ ಲಾಸ್ಟ್ ಟರ್ಮ್ ಅನ್ಬೋದು, nth ಟರ್ಮ್ನು ಅಂತ ಅನ್ಬೋದು. ಈಗ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ನಮ್ಮ ಡೈಲಿ ಲೈಫಲ್ಲಿ ಬರೋಂಥ ಎಕ್ಸಾಂಪಲ್ಲೇ ನೋಡೋಣ. ಈಗ ಕ್ರಿಕೆಟ್ನಲ್ಲಿ ಒಂದು ಕ್ರಿಕೆಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಅದರಲ್ಲಿ ಇಫ್ ವಿರಾಟ್ ಕೊಹ್ಲಿ ಸ್ಕೋರ್ಸ್ 40 runs, if Virat Kohli scores 40 runs in first match and then he scores 5 more runs, and then he scores 5 more runs in every match subsequently, then what will be his score? What will be his score at the end of 10 matches? ಸೊ ಈ ಎಕ್ಸಾಂಪಲ್ನ ನಾವು
nth ಟರ್ಮ್ ಯೂಸ್ ಮಾಡಿ ಜಲ್ದಿಯಾಗಿ ಹೇಳ್ಬೋದು. ಅದು ಹೇಗಂದರೆ, ಈಗ ಈ ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ವಿರಾಟ್ ಕೊಹ್ಲಿ ಸ್ಕೋರ್ಸ್ 40 ರನ್ಸ್. ಅಂದರೆ ವಿರಾಟ್ ಕೊಹ್ಲಿ 40 ರನ್ಸ್ ಫಸ್ಟ್ ಮ್ಯಾಚಲ್ಲಿ ಸ್ಕೋರ್ ಮಾಡ್ತಾನೆ. ಎಷ್ಟು? 40 ರನ್ಸ್. ಹಾಗೆ ಪ್ರತಿ ಮ್ಯಾಚು 5 more ರನ್ಸ್ ಇನ್ ಎವ್ರಿ ಮ್ಯಾಚ್. ಅಂದರೆ 5 ರನ್ಸು ಎವ್ರಿ ಮ್ಯಾಚು ಅವನು ಹೆಚ್ಚಿಗೆ ಹೊಡಿತಾನೆ. ಈಗ ಸೆಕೆಂಡ್ ಮ್ಯಾಚ್ 45, ಥರ್ಡ್ ಮ್ಯಾಚ್ 50, ಹೀಗೆ ಎವ್ರಿ ಮ್ಯಾಚ್ 5 ರನ್ಸ್ ಜಾಸ್ತಿ ಸ್ಕೋರ್ ಮಾಡ್ತಾನೆ. ಸೊ ಎಟ್ ದ ಎಂಡ್ ಆಫ್ 10th ಮ್ಯಾಚು ಒಂದು ಸ್ಕೋರ್ ಎಷ್ಟಾಗಿರುತ್ತೆ ಅನ್ನೋದನ್ನು ನಾವು ಈ nth ಟರ್ಮ್ ಕಾನ್ಸೆಪ್ಟ್ನಿಂದ ನಾವು ಈಸಿಯಾಗಿ ಹೇಳ್ಬೋದು. ಅದು ಹೇಗೆ ಅಂತ ನಾವು ನೋಡೋಣ. ಸೊ nth ಟರ್ಮ್ ಫಾರ್ಮುಲಾ ನಮಗೆ ಡಿಸ್ಕಸ್ ಮಾಡಿದ್ದೀವಿ. ಏನಂದರೆ AN = A + n - 1 × D ಅಂತ ಇದೆ. ಸೊ ಇದರಲ್ಲಿ ನಮಗೇನು ಗೊತ್ತಿದೆ? A ಗೊತ್ತಿದೆ. A ಅಂದರೆ ಫಸ್ಟ್ ಟರ್ಮ್ ಏನಿದೆ? 40 ಇದೆ. A 40. ಸೊ ಡಿ ಹೇಗೆ ಕಂಡುಹಿಡಿಬೇಕು? ಕಾಮನ್ ಡಿಫರೆನ್ಸ್ A2 - A1. ಈಗ ಇದರಲ್ಲಿ ಇದು A1, ಇದು A2, ಇದು A3. A2 - A1 ಮಾಡಿದಾಗ ನಮಗೇನು ಬರುತ್ತೆ? 45 - 40. ಸೊ ಡಿ ಏನು ಬರುತ್ತೆ? 5 ಬರುತ್ತೆ. ಸೊ ಡಿ ಏನು ಬರುತ್ತೆ ನಮಗೆ ಫೈನಲಿ? 5. ಸೊ ನಮಗೆ ಏನು ಗೊತ್ತಾಯಿತು? ಡಿನೂ ಗೊತ್ತಾಯಿತು. ಸೊ ನಾವು ಏನು ಕಂಡುಹಿಡಿಬೇಕು? AN ಕಂಡುಹಿಡಿಬೇಕು. ಇದು nth ಟರ್ಮ್ ನಮಗೆ ಬೇಕಾಗಿದೆ. ಸೊ n ಅಂತೂ ನಮಗೆ ಗೊತ್ತಿದೆ. n ಏನು? 10 ಮ್ಯಾಚಸ್ ಅಂತ ಇದೆ. n ಏನು? 10 ಟರ್ಮ್ಸ್ನ ನಾವು n ಅಂತ = 10 ಅಂತ ತಗೊಳ್ಬೇಕು. ಸೊ ಇದರಲ್ಲಿ A ಏನಿದೆ? 40 ಪ್ಲಸ್ n ಏನಿದೆ? 10 - 1 × D ಏನಿದೆ? 5 ಇದೆ. ಸೊ 40 + 9 × 5, ಸೊ 85 ಆಗುತ್ತೆ. ಸೊ nth ಟರ್ಮ್ ನಮಗೆ ಏನು ಬಂತು? 85 ಅಂತ ಬಂತು. ಅಂದರೆ ಇದು 85 ಏನಂದರೆ 10th ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಸ್ಕೋರ್ ಎಷ್ಟಿರುತ್ತೆ ಅಂದರೆ 85 ಇರುತ್ತೆ. ಇದನ್ನು ನಾವು ಈ ಫಾರ್ಮುಲಾದಿಂದ ಈಸಿಯಾಗಿ ಕಂಡುಹಿಡಿದೀವಿ. ಅದೇ ನಾವು ಹೀಗೆ ಸೀರಿಯಲಾಗಿ ಬರ್ಕೋತ ಹೋದ್ರೆ ಏನಾಗುತ್ತೆ ನೋಡಿ. ಈಗ ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್, ಥರ್ಡ್ ಮ್ಯಾಚ್, ಫೋರ್ತ್ ಮ್ಯಾಚ್, ಫಿಫ್ತ್ ಮ್ಯಾಚ್, 6th, 7th, 8th, 9th, 10th ಮ್ಯಾಚ್. ಈಗ ಸೀರಿಯಲಾಗಿ 5 ರನ್ಸ್ ಜಾಸ್ತಿ ಹೊಡ್ಕೋತ ಹೋದ್ರೆ ಎಷ್ಟಾಗುತ್ತೆ ಅಂತ ಈಗೂ ಬರಿಬೋದು. 40, 45, 50, 55, 60, 65, 70, 75, 80. ಸೊ 85. ಇದೂ 85 ಅಂತು, ಇದೂ 85. ಆದರೆ ಇದರಿಂದ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಬೇಗನೆ ಹೇಳ್ಬೋದು. ಇದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಒಂದು ವೇಳೆ 50 ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಅಂತ ಕೇಳಿದೆ. ಏನು 50 ಮ್ಯಾಚಲ್ಲಿ ಹೀಗೆ ಒಂದೊಂದು ಮ್ಯಾಚು 5 ರನ್ ಜಾಸ್ತಿ ಮಾಡ್ಕೋತ ಹೋದರೆ 50th ಮ್ಯಾಚಲ್ಲಿ ಅವ್ನ ಸ್ಕೋರ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ ನಾವು ಮತ್ತೆ 11, 12, 13 ಹೀಗೆ 50ವರೆಗೂ ಬರ್ಕೋತ ಹೋದರೆ ಭಾಳ ಟೈಮ್ ಹಿಡಿಯುತ್ತೆ. ಅದನ್ನು ನಾವು ಈ nth ಟರ್ಮ್ ಫಾರ್ಮುಲಾದಿಂದ ಈಸಿಯಾಗಿ ಕಂಡುಹಿಡಿಬೋದು. ಅದು ಹೇಗಂದರೆ ಈಗ ನೋಡಿ, AN = A + n - 1 × D ಅಂತ. ಈಗ 50th ಮ್ಯಾಚ್ ನಮಗೆ ಬೇಕಾಗಿದೆ. ಅಂದರೆ A50. n ನಾವು ಏನು ತೊಗೊಳ್ಬೇಕು? 50 ಅಂತ ತೊಗೊಳ್ಬೇಕು. ಸೊ A ಏನಿದೆ? 40 ಪ್ಲಸ್ 50 - 1. D ಏನಿದೆ? 5 ಇದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 40 + 49 × 5. ಸೊ ಇದು 49 × 5 ಆದಾಗ 5 × 45. ಸೊ 245. 40 + 245. ಸೊ 50th ಮ್ಯಾಚಲ್ಲಿ
ವಿರಾಟ್ ಕೊಹ್ಲಿ ಸ್ಕೋರ್ ಎಷ್ಟಾಗಿರುತ್ತೆ 285. ಅಂದರೆ 50th ಮ್ಯಾಚಲ್ಲಿ ಸ್ಕೋರ್ ಎಷ್ಟಾಗಿರುತ್ತೆ 285. ಇದನ್ನು ನಾವು ಈ ಫಾರ್ಮುಲಾದಿಂದ ಈಸಿಯಾಗಿ ಕಂಡುಹಿಡಿದೀವಿ. ಅದೇ 5 ಇನ್ಕ್ರೀಸ್ ಮಾಡ್ಕೋತ ಲಿಸ್ಟ್ ಬರೆದೇವೆ ಅಂದರೆ 50 ಸಾರಿ ನಾವು ಬರೀಬೇಕಾಗುತ್ತೆ. ಸೊ ಅದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಇದು nth ಟರ್ಮ್ ಕಾನ್ಸೆಪ್ಟ್.